ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಘಾಕರಾನಹಂ ವಾದಿರಾಜ ಗುರುನ್ ಮುಂದೆ ಹಯಗ್ರೀವ ದಯಾಶ್ರಯಾನ್. ನಾದಾಮೃತ ಕಲಾದೀಪ ಎಷ್ಟು ಮುದ್ದಾಗಿದೆ ನೋಡಿ ಹೆಸರೇ. ನನಗೆ ತುಂಬ ಆಪ್ಯಾಯಮಾದಂತಹ ಒಂದು ಹೆಸರು. ನಾದ ಅನ್ನುವಂತಹ ಅಮೃತವೇ ನಾದ ಅನ್ನೋ ಭಾವದಲ್ಲಿ ನನ್ನ ತುಂಬ ಆತ್ಮೀಯ ಶಿಷ್ಯ ದೀಪಕ್ ಆ ಸಂಗೀತ ಸಂಸ್ಥೆಯನ್ನು ಪ್ರಾರಂಭ ಮಾಡಿ 15 ವರ್ಷ ಆಯಿತು. 15 ವರ್ಷ ಆದಮೇಲೆ ಏನು ಮಾಡಬೇಕು ಅನ್ನೋದು ಚಿಂತನೆ ಮಾಡಿದಾಗ ಅವನ ಮನಸ್ಸಿಗೆ ಬಂದದ್ದು ಸ್ವರಮಯೂರ ಬರತಕ್ಕಂಥ ಒಂದು ಸಂಗೀತ ಮತ್ತು ನೃತ್ಯದ ಒಂದು ಉತ್ಸವವನ್ನು ಮಾಡಬೇಕು ಅನ್ನುವಂತಹ ಆಕಾಂಕ್ಷೆಯಿಂದ ಇದೇ ಮಾರ್ಚ್ 14-15 ಮಧ್ಯಾಹ್ನ 2 ಗಂಟೆಯಿಂದ ಸುಮಾರು 9-9:30ವರೆಗೆ ಪುನಃ 14-12 ದಿವಸವೂ ಸಹ ಒಂದು ಅತ್ಯದ್ಭುತವಾದ ಅರ್ಥಪೂರ್ಣವಾದಂತಹ ಒಂದು ಸಂಗೀತ ನೃತ್ಯೋತ್ಸವವನ್ನು ಈ ನಾದಾಮೃತ ಕಲಾದೀಪ ಅನ್ನುವಂತಹ ಈ ಸಂಸ್ಥೆ ಅಡಿಯಲ್ಲಿ ದೀಪಕ್ ಆಯೋಜನೆ ಮಾಡಿದ್ದಾನೆ. ಇದು ಸಮಾಜಕ್ಕೋಸ್ಕರ ಅರ್ಪಣೆ ಮಾಡಿರುವಂಥದ್ದು, ಕಲೆಯನ್ನು ಬೆಳಗಿಸೋದಕ್ಕೆ ಪ್ರಾರಂಭ ಮಾಡಿರುವಂಥದ್ದು, ಕಲೆಯನ್ನು ಉತ್ತೇಜನ ಮಾಡೋದಕ್ಕೆ ಮಾಡ್ತಾ ಇರುವಂಥದ್ದು. ಹೀಗೆ ಒಟ್ಟು ಯೋಚನೆ ಮಾಡಿದಾಗ ಸಮಾಜಮುಖಿ ಕಾರ್ಯಕ್ರಮ ಇದಾಗಿದೆ. ಇದರಲ್ಲಿ ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ಆಗ್ತಾಯಿದೆ. ಈ ಕಡೆ ನೃತ್ಯ ಆಗುತ್ತೆ, ಈ ಕಡೆ ಕಚೇರಿಗಳಾಗುತ್ತೆ, ಈ ಕಡೆ ಮಹಾನ್ ವಿದ್ವಾಂಸರಿದ್ದಾರೆ, ಈ ಕಡೆ ಯುವ ವಿದ್ವಾಂಸರಿದ್ದಾರೆ, ಯುವ ನೃತ್ಯಪಟುಗಳಿದ್ದಾರೆ, ಭಾಳ ಹಿರಿಯ ನೃತ್ಯಪಟುಗಳಿದ್ದಾರೆ. ಹೀಗೆ ಒಂದು ರಸಾಯನದ ಉತ್ಸವ ಇದು. ನಾದ ಮತ್ತು ನೃತ್ಯದ ರಸಾಯನದ ಉತ್ಸವ ಆಗ್ತಾ ಇರುವಂಥದ್ದು ನನಗಂತೂ ತುಂಬ ಸಂತೋಷ ಆಗಿದೆ. ನನ್ನ ದೃಷ್ಟಿ ಏನಿದೆಯೋ, ನನ್ನ ಹಾದಿ ಏನಿದೆಯೋ ಅದನ್ನೇ ನನ್ನ ಶಿಷ್ಯ ಬಹಳ ಅರ್ಥಪೂರ್ಣವಾಗಿ ನಡೆಸ್ತಾ ಇರೋದು ನನಗೆ ತುಂಬ ಸಂತೋಷದ ವಿಚಾರ ಆಗಿದೆ ಮತ್ತು ಮನಸ್ಸಿಗೆ ತುಂಬ ಮುದುವನ್ನು ಕೊಡುವಂಥದ್ದಾಗಿದೆ. ಈ ಉತ್ಸವಕ್ಕೆ ನೀವೆಲ್ಲ ಬರಬೇಕು, ಉತ್ಸವದಲ್ಲಿ ನೀವು ಭಾಗಿಯಾಗಬೇಕು. ತನ್ಮೂಲಕವಾಗಿ ಈ ಯುವಕ ಮಾಡ್ತಾ ಇರುವಂತಹ ಈ ಉತ್ಸವವನ್ನು ಯಶಸ್ವಿಗೊಳ್ಳೋದಕ್ಕೆ ನಿಮ್ಮ ಉಪಸ್ಥಿತಿ ಭಾಳ ಮುಖ್ಯವಾಗುತ್ತೆ. ನೀವಿದ್ದರೆ ನಾವು, ಶ್ರೋತೃಗಳಿದ್ದರೆ ನಾವು. ಹಾಗೆ ಶ್ರೋತೃಗಳು ನೀವು ಇಂತಹ ಉತ್ಸವದಲ್ಲಿ ಭಾಗಿಯಾಗಿ ಈ ಒಂದು ಸಂಸ್ಥೆಯನ್ನು, ಈ ಒಂದು ಕಾರ್ಯಕ್ರಮನ, ಈ ಒಂದು ಉತ್ಸವವನ್ನು ನೀವು ಸುಲಭಗೊಳಿಸಬೇಕು, ಅದನ್ನು ಯಶಸ್ಸುಗೊಳಿಸಬೇಕು ಅನ್ನುವಂಥದ್ದೇ ನನ್ನ ತುಂಬ ಆತ್ಮೀಯವಾದ ವಿನಂತಿ ನಿಮ್ಮಲ್ಲಿ. ಇವೆಲ್ಲ ಅದನ್ನು ಹುಸಿ ಮಾಡದೆ ನಿಜ ಮಾಡ್ತೀರಿ ಅನ್ನೋ ಭಾವವನ್ನು ನಾನು ಅಭಿವ್ಯಕ್ತಗೊಳಿಸ್ತಾ ಇವೆಲ್ಲರೂ ಮತ್ತೆ ಈ 2 ದಿವಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ನಮಸ್ಕಾರ.